ಆಮುಕ್ತಮಾಲಾ. ಕೃಷ್ಣದೇವರಾಯರು ಆಮುಕ್ತಮಾಲಾ ಎಂಬ ಕಾವ್ಯವನ್ನು ರಚಿಸಿದರು. ಅದರಲ್ಲಿ ಬ್ರಾಹ್ಮಣರು ಉತ್ತರೀಯವನ್ನು ಹಿಂಡಿ ಅಲ್ಲಿಟ್ಟಿದ್ದರೆ ಅದು ಹೇಗೆ ಕಾಣುತ್ತಿತ್ತು ಎಂದರೆ, ಬಾತುಕೋಳಿಗಳು ತನ್ನ ರೆಕ್ಕೆಗಳಿಂದ ಮುಖವನ್ನು ಮುಚ್ಚಿದಂತೆ ಕಾಣ್ತಾ ಇತ್ತು. ಆದ್ದರಿಂದ ಅಲ್ಲಿಯೇ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದವರು ಅದನ್ನು ಅವರಿಗೆ ಹಿಂದಿರುಗಿಸಿಬಿಡೋಣ ಅಂತ ಹೇಳಿ ಬರ್ತಾ ಇರುವಾಗ ನಿಜವಾದ ಬಾತುಗಳು ಹಿಡಿಯಲು ಬಂದವರೆಂದು ಭಾವಿಸಿ ಆಕಾಶಕ್ಕೆ ಹಾರಿದವು ಎನ್ನುವುದು ಕವಿಯ ಭಾವನೆ. ಅಲ್ಲಿಯೇ ಕೆಲವರು ನಾರಾಯಣ ಮಂತ್ರ ಪಠಣ ಮಾಡ್ತಾ ಇರ್ತಾರೆ. ಆಗ ಅವರ ಮುಖವು ಪದ್ಮದಂತೆ ಇತ್ತು. ಅಂದರೆ ಮಂತ್ರ ಪಠಣ ಮಾಡುವಾಗ ಅದರಲ್ಲಿಯೇ ಲೀನವಾಗಿದ್ದರೆ ಮುಖದಲ್ಲಿ ಕಾಂತಿಯಿಂದ ತುಂಬಿರುತ್ತದೆ. ಶ್ರೀಕೃಷ್ಣನು ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ: ಯಾರಾದರೂ ನನ್ನ ಬಗ್ಗೆ ಹೇಳಿದರೆ ನಾನು ದೇವಲೋಕದಲ್ಲಿ ಎಲ್ಲರಿಗೂ ಹೇಳುವೆನು. ಯಾರಿಗಾದರೂ ದಾನ ಮಾಡಿದರೆ ಅವರಿಗೆ ನಾನು ಅದರ 10ರಷ್ಟು ಕೊಡುವೆನು. ಯಾರಾದರೂ ನನ್ನನ್ನು ಸ್ಮರಿಸಿದರೆ ನಾನು ಅಲ್ಲಿಯೇ ಇರುವೆನು, ಅಂದರೆ ಅವನ ಬಳಿಯಲ್ಲಿಯೇ ಇರುವೆನು ಅಂತ ಅರ್ಥ. ಒಂದು ದಿನ ಕೃಷ್ಣದೇವರಾಯರು ಪಾಂಡ್ಯರಾಜನ ಬಳಿಗೆ ಬರ್ತಾರೆ. ಅವರು ಈ ದಿನ ವೇಶ್ಯೆಯ ಬಳಿಗೆ ಹೋಗೋಣ ಅಂಥೇಳಿ ಮಾತನಾಡಿಕೊಳ್ತಾರೆ. ಬಳಿಕ ರಥದಲ್ಲಿ ಹೋಗೋಣವೆಂದು ತೀರ್ಮಾನಿಸ್ತಾರೆ. ಆಗಲೇ ತಣ್ಣನೆಯ ಗಾಳಿ ಬೀಸಿತು. ಮನಸ್ಸಿಗೆ ಹಾಯ್ ಎನ್ನಿಸಿತು. ಈ ತಣ್ಣನೆಯ ಗಾಳಿಯನ್ನು ಆಸ್ವಾದಿಸುತ್ತಾ ಹೋಗೋಣವೆಂದುಕೊಂಡರು. ಆ ದಿನ ಉತ್ಸವ ನಡೀತಾ ಇರುತ್ತೆ. ಆದ್ದರಿಂದ ಬೇರೆ ಬೇರೆ ಊರುಗಳಿಂದಲೂ ಬಹಳಷ್ಟು ಜನ ಬಂದಿರ್ತಾರೆ. ಆಗಿನ ಕಾಲದಲ್ಲಿ ಮನೆಯ ಮುಂದೆ ಜಗಲು ಇರ್ತಾಯಿತ್ತು. ಅಲ್ಲಿಯೇ ಕೆಲವರು ಮಲಗುತ್ತಿದ್ದರು. ಹೀಗೆ ಒಬ್ಬರು ಸಾಹುಕಾರರ ಮನೆಗೆ ನೆಂಟರು ಬಂದಿದ್ದರು. ಅವರಲ್ಲೊಬ್ಬರು ಶ್ಲೋಕವೊಂದನ್ನು ಹೇಳ್ತಾರೆ. ಅದನ್ನು ಕೇಳಿದ ಪಾಂಡ್ಯರಾಜನು ಅಲ್ಲಿಯೇ ನಿಂತನು. ಮಳೆಗಾಲ 4 ತಿಂಗಳು ಇರುವುದರಿಂದ ಕೆಲಸಗಳು ಸರಿಯಾಗಿ ನಡೆಯದೇ ಇರುವುದರಿಂದ ಉಳಿದ 8 ತಿಂಗಳು ಸರಿಯಾಗಿ ಕೆಲಸವನ್ನು ಮಾಡಬೇಕು. ಆಗ ತೊಂದರೆಯಾಗುವುದಿಲ್ಲ. ರಾತ್ರಿ ಸರಿಯಾಗಿ ನಿದ್ರಿಸಬೇಕಾದರೆ ಬೆಳಿಗ್ಗೆ ಕಷ್ಟಪಟ್ಟು ಕೆಲಸ ಮಾಡು. ವಯಸ್ಸಾಗುತ್ತಿದ್ದಂತೆ ಕೆಲಸದಿಂದ ನಿವೃತ್ತಿಯಾಗುತ್ತದೆ. ಆದ್ದರಿಂದ ಕೆಲಸದಲ್ಲಿರುವಾಗಲೇ ಹಣವನ್ನು ಕೂಡಿಡಬೇಕು. ಈ ಶ್ಲೋಕವನ್ನು ಕೇಳಿದ ರಾಜನು ವೇಶ್ಯೆಯ ಮನೆಗೆ ಹೋಗಬಾರದು ಅಂತ ತೀರ್ಮಾನ ಮಾಡಿಕೊಂಡು, ಅಲ್ಲದೆ ನೀನು ಸತ್ತ ನಂತರ ಮುಂದಿನ ಜನ್ಮಕ್ಕಾಗಿ ಏನು ಮಾಡಿರುವೆ ಅಂತ ಕೇಳಿದೆ ವೇಶ್ಯೆಯ ಮನೆಗೆ ಹೋಗದೆ ಹಿಂತಿರುಗಿದನು. ಇದು ಕವಿಯ ಭಾವನೆ. ಅಂದರೆ ಮುಂದಿನ ಜನ್ಮಕ್ಕಾಗಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವುದು ಈ ಶ್ಲೋಕದ ತಾತ್ಪರ್ಯ.